ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಆಡಳಿತ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಆದ ನಂತರ ಇಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನು ಒಳಗೊಂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ತನ್ನ ಚೊಚ್ಚಲ ಬಜೆಟ್ ಮಂಡನೆ ಆಗಿದೆ. 5 ಪ್ರತ್ಯೇಕ ನಗರ ಪಾಲಿಕೆಗಳ ಪೈಕಿ ಇವತ್ತು 2 ಪಾಲಿಕೆಗಳು ತಮ್ಮ ಆಯವ್ಯಯವನ್ನು ಮಂಡನೆ ಆಗಿದೆ. ಸೊ ಹಾಗಿದ್ರೆ ಜಿಬಿಯ ಚೊಚ್ಚಲ ಬಜೆಟ್ ಗಾತ್ರ ಎಷ್ಟು, ಬೆಂಗಳೂರಿಗೆ ಸಿಕ್ಕಿದೇನು, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಂಗಳೂರು ಆಡಳಿತ ವ್ಯವಸ್ಥೆಯ ಜಿಬಿಎದಲ್ಲಿ ಚೊಚ್ಚಲ ಬಜೆಟ್. 5 ಮಹಾನಗರಗಳ ಪೈಕಿ 2 ಪಾಲಿಕೆಗಳ ಬಜೆಟ್ ಮಂಡನೆ. ಹೌದು, ಬಿಬಿಎಂಪಿ ಮರೆಯಾದ ಬಳಿಕ ಜಿಬಿಎ ಆಡಳಿತ ವ್ಯವಸ್ಥೆಯಲ್ಲಿ ಇಂದು ಸರ್ಕಾರದ ಸೂಚನೆಯಂತೆ ಆಡಳಿತ ಅಧಿಕಾರಿಗಳೇ ಬಜೆಟ್ ಮಂಡನೆ ಮಾಡಿದ್ದಾರೆ. ನಗರಾಭಿವೃದ್ಧಿ, ಮೂಲಸೌಕರ್ಯ, ತಂತ್ರಾಂಶ ಅಭಿವೃದ್ಧಿ ದೂರದೃಷ್ಟಿ ಇಟ್ಟುಕೊಂಡು ಇಂದು 2 ಪ್ರಮುಖ ಮಹಾನಗರ ಪಾಲಿಕೆಗಳ ಬಜೆಟ್ ಮಂಡನೆಯಾಯಿತು. ಪೂರ್ವ ಮತ್ತು ಕೇಂದ್ರ ಮಹಾನಗರ ಪಾಲಿಕೆಗಳ ಆಯವ್ಯಯ ಮಂಡನೆ ಮಾಡಲಾಯಿತು. ಮೊದಲಿಗೆ ಪೂರ್ವ ಮಹಾನಗರ ಪಾಲಿಕೆ ಬಜೆಟ್ ಮಹದೇವಪುರ ಭಾಗದ ಸಮುದಾಯ ಭವನದಲ್ಲಿ ನಡೆದರೆ, 2ನೇ ಭಾಗವಾಗಿ ಕೇಂದ್ರ ಪಾಲಿಕೆ ಬಜೆಟ್ ಬೆಂಗಳೂರಿನ ಟೌನ್ ಹಾಲ್ನ ಪುಟ್ಟಣ್ಣ ಚೆಟ್ಟಿ ಪುರಭವನದಲ್ಲಿ ನಡೆಯಿತು. ಪೂರ್ವ ನಗರ ಪಾಲಿಕೆಯ ಬಜೆಟ್ ಹಂಚಿಕೆ. ಮೊದಲೇ ಹೇಳಿದ ಹಾಗೆ ನಗರಾಭಿವೃದ್ಧಿ, ತಂತ್ರಜ್ಞಾನ ಅಭಿವೃದ್ಧಿ, ಮೂಲಸೌಕರ್ಯ, ವ್ಯಾಪಾರಿಗಳ ಕಲ್ಯಾಣ ಕಾರ್ಯಕ್ರಮ ಸೇರಿ ಇತರೆ ಅಭಿವೃದ್ಧಿ ಕಾಮಗಾರಿಗಳ ದೃಷ್ಟಿಕೋನದಲ್ಲಿ ಪೂರ್ವ ಮಹಾನಗರ ಪಾಲಿಕೆ 3,889 ಕೋಟಿ ಗಾತ್ರದ ಬಜೆಟ್ ಮಂಡನೆ ಮಾಡಲಾಯಿತು. ಸಿಬ್ಬಂದಿ ವೆಚ್ಚಕ್ಕೆ 302 ಕೋಟಿ, ಆಡಳಿತ ವೆಚ್ಚಕ್ಕೆ 82 ಕೋಟಿ, ಕಸ ತ್ಯಾಜ್ಯ ವಿಲೇವಾರಿಗೆ 300 ಕೋಟಿ, ಕಾರ್ಯಾಚರಣೆಯ ನಿರ್ವಹಣೆ ವೆಚ್ಚ 342 ಕೋಟಿ, ಆರೋಗ್ಯ, ಶಿಕ್ಷಣ ಮತ್ತು ಕಲ್ಯಾಣ 267 ಕೋಟಿ, ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿ 240 ಕೋಟಿ ರೂಪಾಯಿ ಹಾಗೂ ಸಾಲ ಮರುಪಾವತಿ 193 ಕೋಟಿ ರೂಪಾಯಿ ಮೂಲಕ ಒಟ್ಟು 3,889 ಕೋಟಿ ರೂಪಾಯಿ ಮೀಸಲಿಡಲಾಯಿತು. ಕೇಂದ್ರ ಪಾಲಿಕೆ ವ್ಯಾಪ್ತಿಯ ಜನರಿಗೆ ಭರ್ಜರಿ ಗಿಫ್ಟ್. ಮಾರುಕಟ್ಟೆ, ಕೆರೆಗಳ ಅಭಿವೃದ್ಧಿಗಳಿಗೆ ಹೆಚ್ಚು ಒತ್ತು. ಒಂದು ಕಡೆ ಪೂರ್ವ ಪಾಲಿಕೆ ಬಜೆಟ್ ಆಗ್ತಾ ಇದ್ದಂತೆ ಮತ್ತೊಂದು ಕಡೆ ಕೇಂದ್ರ ಬಜೆಟ್ ಮಂಡನೆ ಮಾಡುವಂತ ಕೆಲಸ ಜಿಬಿಎ ಮುಖ್ಯ ಆಯುಕ್ತರು ಹಾಗೂ ಕೇಂದ್ರ ಪಾಲಿಕೆಯ ಆಯುಕ್ತ ನೇತೃತ್ವದಲ್ಲಿ ಜರುಗಿತು. ಪಾರ್ಕ್ಗಳ ಅಭಿವೃದ್ಧಿ, ಮಾರುಕಟ್ಟೆಗಳ ಅಭಿವೃದ್ಧಿ ಸೇರಿ ಹಲಸೂರು ಕೆರೆ ಹಾಗೂ ಇನ್ನುಳಿದ ಕೆರೆಗಳ ಅಭಿವೃದ್ಧೀಕರಣದ ಬಗ್ಗೆ ಕೋಟಿ ರೂಪಾಯಿ ಮಂಡನೆಯಾಗಿದೆ. ಅದು ನಾವು ಈ ಒಂದು ಈಸ್ಟ್ ವಿಚ್ ಇಸ್ ಆಲ್ಸೋ ಬಿಗ್ ಎಂಜಿನ್ ಆಫ್ ಗ್ರೋತ್, ಇಲ್ಲಿ ಇರ್ತಕ್ಕಂಥ ಸಾಕಷ್ಟು ಕಂಪನಿಗಳಿಂದ ಇಡೀ ದೇಶಕ್ಕೆ ಒಳ್ಳೆಯ ಹೆಸರು ಬರ್ತಾ ಇದೆ. ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಸಹ ಬ್ಯಾಂಗ್ಳೂರಿನ ಹೆಸರು ಈ ಎಕ್ಸ್ಪೋರ್ಟ್ಸಿಂದ ಸಾಕಷ್ಟು ಬ್ಯಾಂಗ್ಳೂರ್ ಬಗ್ಗೆ ಅವರಿಗೆ ಮಾಹಿತಿ ಸಿಗ್ತದೆ. ಸೊ ಅದಕ್ಕೆ ಇಲ್ಲಿಗೆ ಈ ಏರಿಯಾಗೆ ಒಳ್ಳೆಯದು ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾನು ಕಮಿಷನರ್ಗೆ ಕೇಳಿಕೊಂಡು. ಕೇಂದ್ರ ಪಾಲಿಕೆ ಬಜೆಟ್ ಹಂಚಿಕೆ. ಕೇಂದ್ರ ಪಾಲಿಕೆಯಿಂದ 3,427.34 ಕೋಟಿ ಗಾತ್ರ ಬಜೆಟ್ ಮಂಡನೆಯಾಗಿದ್ದು, ಸಿಬ್ಬಂದಿ ವೆಚ್ಚಕ್ಕಾಗಿ 36,473 ಕೋಟಿ, ಆಡಳಿತ ವೆಚ್ಚಕ್ಕಾಗಿ 11,088 ಕೋಟಿ, ಕಸ ತ್ಯಾಜ್ಯ ವಿಲೇವಾರಿಗಾಗಿ 22,500 ಕೋಟಿ, ಕಾರ್ಯಾಚರಣೆ ನಿರ್ವಹಣೆ ವೆಚ್ಚ 29,745 ಕೋಟಿ, ಆರೋಗ್ಯ, ಶಿಕ್ಷಣ ಮತ್ತು ಕಲ್ಯಾಣಕ್ಕಾಗಿ 17,479 ಕೋಟಿ, ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿಗಾಗಿ 21,466 ಕೋಟಿ, ಸಾಲ ಮರುಪಾವತಿಗಾಗಿ 10,710 ಕೋಟಿ ರೂಪಾಯಿ ಮೀಸಲಿಡೋದರ ಮೂಲಕ ಒಟ್ಟು 3,42,659 ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಲಾಯಿತು. ಒಟ್ನಲ್ಲಿ ನಗರಾಭಿವೃದ್ಧಿ ಸಚಿವರಾದ ಡಿಕೆ ಶಿವಕುಮಾರ್ ಸೂಚನೆಯಂತೆ ಕೇಂದ್ರ ಮತ್ತು ಪೂರ್ವ ಪಾಲಿಕೆಗಳ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಸುಮಾರು 7,500 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇನ್ನುಳಿದ 3 ಪಾಲಿಕೆಗಳ ಬಜೆಟ್ ಕೂಡ ಶನಿವಾರ ಮಂಡಿಸಲಿದ್ದು, ಜನರ ಆಶೋತ್ತರಗಳ ಕೋರಿಕೆ ಹಾಗೂ ಬೇಡಿಕೆಗಳಿಗೆ ಅನುಗುಣವಾಗಿ ಬಜೆಟ್ ಮಂಡನೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.